ಏನ್ ಗೊತ್ತಾ, ನಾಳೆ ಯುಗಾದಿ. ಸೊ ಯುಗಾದಿನ ನಾವು ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ಒಬ್ಬಟ್ಟನ್ನ ಇವತ್ತೇ ಮಾಡ್ತಾ ಇದೀವಿ. ನನ್ನ ಫ್ರೆಂಡ್ ಶ್ರುತಿ ಮನೇಲಿ ಒಬ್ಬಟ್ಟು ಮಾಡ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು. ನಾನು ಅದಕ್ಕೆ ಬೆಳಗ್ಗೆನೆ ಕಣ್ಕ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ನೆನೆ ಹಾಕಿದ್ದೀನಿ. ಸೊ ಆ ಹೂರ್ಣನ ಅವ್ರು ಮಾಡಿಟ್ಟಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಒಬ್ಬಟ್ಟಿಗೆ ತಟ್ಟಬೇಕು. ಸೊ ಇದು ಯುಗಾದಿ ಪ್ರಿಪ್ರೇಷನ್ಸ್ ವ್ಲಾಗ್. ಸೊ ಯುಗಾದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲೇ ತೋರಿಸ್ತೀನಿ. ಸ್ಟೇ ಟ್ಯೂನ್ ಮಾಡಿ. ನೋಡಿ, ಲಾಸ್ಟ್ ವಿಡಿಯೋನಲ್ಲಿ ನಾನು ಅವಳಿಗೆ ಶೂಸ್ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಚಾಮ್ಸ್ ಹಾಕಿದ್ದೀನಿ. ತೋರ್ಸರಿ ಅದ ನಿನ್ನ ಚಾಮ್ಸ್. ಸೊ ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. 30 ಚಾಮ್ಸ್ ಬಂದಿದೆ. ಸೂಪರ್ ಕ್ಯೂಟ್ ಚಾಮ್ಸ್ ಇದೆ. ಫ್ಲವರ್ಸ್ ರೇನ್ಬೋ ಹಾಕೊಂಡಿದ್ದಾಳೆ. ಸಾಕು. ಇನ್ನೂ ಒಂದು ಪೇಪರ್ ಬೇಕು, ಪ್ಲಾಸ್ಟಿಕ್ ಪೇಪರ್ ಮೇಲ್ಗಡೆ. ಸೊ ಇಲ್ಲಿ ಬಂದು ಇವಾಗ ಒಬ್ಬಟ್ಟು ಸಾರಿಗೆ ಹುರ್ಕೋತಾ ಇದ್ದೀವಿ. ಇವರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹೂರ್ಣ, ಬೇಳೆ ಕಟ್ಟೆಲ್ಲ ತೆಗ್ದಿಟ್ಟಿದ್ದಾರೆ. ಇದು ಸಣ್ಣಗೆ ಹೆಚ್ಚಬೇಕಾ ಮೀಡಿಯಂ ಆಗಿ ಹೆಂಗೆ ಹುರಿತೀವಲ್ವಾ. ಸೊ ಇವಾಗ ಹೋಳಿಗೆ ಸಾರು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಒಬ್ಬಟ್ಟು ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಶುಂಠಿ ಬೇಕಾ? ಸೊ ಹೋಳಿಗೆ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಚಾಕ್ಲೇಟ್ ಒಬ್ಬಟ್ಟು ಥರ ಆಗ್ತಾ ಇದೆ. ನಂಗೆ ಹಾಕ್ಬಿಟ್ಟು ಈ ಥರ ಹಿಂಗೆ ಕಟ್ಬಿಟ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬರ್ತಾ ಇದೆ. ಇಟ್ಬಿಟ್ಟು ಬೇಯಿಸ್ಬಿಟ್ರೆ ಒಬ್ಬಟ್ಟು ರೆಡಿ. ಒಬ್ಬಟ್ಟು ಸಾರು ನೋಡಿದ್ರೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿನ್ನಬೇಕು ಅಂತ ಇವಾಗೆ ಅನಿಸ್ತಾ ಇದೆ. ಯಾರಿಗೆಲ್ಲ ಒಬ್ಬಟ್ಟಿನ ಸಾರು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ, ಒಬ್ಬಟ್ಟಿನ ಸಾರು ಬಿಸಿ ಬಿಸಿ ಕುಡಿತಾ ಇದೆ. ಸೊ ಒಬ್ಬಟ್ಟು ರೆಡಿ ಆಯಿತು. ಇದು ನಾವು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಕಲರ್ ಈ ರೀತಿ ಬಂದಿದೆ. ಇವತ್ತಾಯಿತು. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, 5 ಗಂಟೆಗೆ ಮುಗಿದು 2 ಅವರ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಷ್ಟೇ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಇವಾಗ ನಾನು ಯುಗಾದಿ ಪಚ್ಚಡಿ ಥರ ಮಾಡ್ತಾ ಇದ್ದೀನಿ. ಇದು ಬಂದು ಹುಣಸೆ ಹಣ್ಣಿನ ರಸ. ಇದಕ್ಕೆ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಈ ಥರ ಪಚ್ಚಡಿ ಏನು ಮಾಡಲ್ಲ. ನಮ್ಮ ಕಡೆ ಇವತ್ತು ಬೇವು ಮತ್ತು ಶಾವಿಗೆ ಬಸ್ದುಬಿಟ್ಟು ತಿಂತೀವಿ. ಬಟ್ ನಾನು ಈ ಸತಿ ಪಚ್ಚಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇವಿನ ಹೂವನು ಹಾಕ್ತಾರೆ. ನನಗೆ ಬೇವಿನ ಹೂವು ಸಿಕ್ಕಿಲ್ಲ. ಮೇ ಬಿ 1-2 ಬೇವಿನ ಹೆಸರು ಹಾಕ್ತೀನಿ. ಆಮೇಲೆ ಸಾಲ್ಟು, ಅದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ಸೊ ಇದೇನು ಅಂದರೆ ಇದರಲ್ಲಿ ಹುಳಿ, ಉಪ್ಪು, ಖಾರ, ಸ್ವೀಟು, ಕಹಿ ಎಲ್ಲನೂ ಮಿಶ್ರಣ. ಇನ್ನು ಹೂವು ಇಲ್ಲ, ಸೊ ಬೇವಿನ ಹೆಸರನ್ನ ನಾನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿದ್ರೆ ಪಚ್ಚಡಿ ರೆಡಿ. ನೋಡಿ, ಇದು ರೆಡಿ ಆಯಿತು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಮಿಕ್ಸ್ ಇರುತ್ತೆ. ಇಲ್ಲಿ ನಾನು ಹಬ್ಬಕ್ಕೆ ಹಲೋ ನಮಸ್ಕಾರ, ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಯುಗಾದಿ ಹಬ್ಬದ ಮಾರ್ನಿಂಗು ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಗ್ಯಾದ್ರಿಂಗಿಗೆ ಹಾಲ್ಗೆ ಹೋಗ್ತಾ ಇದ್ದೀವಿ. ಯುಗಾದಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪಾಟ್ಲಾಕು ನಾವು ಒಬ್ಬಟ್ಟೆಲ್ಲ ಮಾಡಿದ್ದೀವಿ. ಕೋಸಂಬರಿ ಮತ್ತು ಪಚ್ಚಡಿ ಮಾಡಿಕೊಂಡೆ ಬೆಳಿಗ್ಗೆ. ಸೊ ಇವಾಗ ಗೆಟ್ ರೆಡಿ ವಿತ್ ಮೀ ಟು ಯುಗಾದಿ. ಅದಕ್ಕೂ ಮುಂಚೆ ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಬಾಳಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ ತಂದ್ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಹ್ಯಾಪಿ ಯುಗಾದಿ. ಇದು ಬಂದು ಟೋನರು. ಟೈಮ್ ಇಲ್ಲ, ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ಟೋನರ್ ಆಯಿತು. ಇದು ಬಂದು ಸೆರಮು. ಸೆರಮ್ ಹಾಕಿ ಆದಮೇಲೆ ಮಾಯಿಶ್ಚರೈಸರು. ಆಗ ಸನ್ಸ್ಕ್ರೀನ್. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಸನ್ಸ್ಕ್ರೀನ್ ನನಗೆ ತುಂಬ ಇಷ್ಟ. ಸೊ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೂಟೀನು. ಸೊ ಇದು ಆದಮೇಲೆ ಇವಾಗ ನಾನು ಫೌಂಡೇಶನ್ ಹಾಕ್ತೀನಿ.
ನಾನು ಮೇಕಪ್ಪಲ್ಲಿ ಈ ರೀತಿ ಕನ್ಸೀಲರು ಪ್ರೈಮರು ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ನಾನು ಫೌಂಡೇಶನ್ನು ಮತ್ತು ಕಾಂಪ್ಯಾಕ್ಟು ಎರಡೇ ಯೂಸ್ ಮಾಡೋದು. ಸೊ ಫೌಂಡೇಶನ್ ಆಯಿತು. ನಾನು ಬಂದು ಕಾಂಪ್ಯಾಕ್ಟ್ ಹಾಕ್ತೀನಿ. ಕಾಂಪ್ಯಾಕ್ಟ್ ಆಯಿತು. ಇವಾಗ ನಾನು ಲಿಪ್ಸ್ಟಿಕ್ಕು ಕಾಜಲ್ಲು ಬಂದೆ. ನನ್ನ ಮಗಳು ಎದ್ಬಿಟ್ಲು. ಹ್ಯಾಪಿ ಯುಗಾದಿ ಹೇಳು. ಇವಾಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಾನು ಆಮೇಲೆ ಮೇಕಪ್ ಕಂಟಿನ್ಯೂ ಮಾಡ್ತೀನಿ. ಅರಿಯಾದ ನನ್ನ ಸ್ನಾನ ಆಯಿತು. ಕಾಜಲ್ ಹಾಕ್ತಾ ಇದ್ದೀನಿ. ಐಲೈನರ್ ಅವಳನ್ನ ಸ್ನಾನ ಮಾಡಿಸಾಯಿತು. ನನ್ನ ಹಸ್ಬೆಂಡ್ ಅವಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ನನ್ನ ಮೇಕಪ್ ಆಯಿತು. ಇವಾಗ ನಾನು ಹೇರ್ ಮಾಡೋ ಮುಂಚೆ ಸ್ಯಾರಿ ಹಾಕೊಳ್ತೀನಿ. ಬಾರಿ ಅದನ್ನ ಇದು ನನ್ನ ಸಾರಿ ಹಾಕೊಂಡು ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇವಾಗ ಹೇರ್ ಸ್ಟೈಲ್ ಮಾಡಿಕೊಂಡು ಸ್ವಲ್ಪ ಜ್ಯುವೆಲ್ಸ್ ಹಾಕ್ತೀನಿ. ಸೊ ಇವಾಗ ನಾನು ಹೇರ್ ಸ್ಟೈಲ್ ಇಷ್ಟೇ ಮಾಡ್ಕೊಂಡಿದ್ದೀನಿ. ಮೀನ್ಸ್ ಪಾರ್ಟಿಷನ್ ಮಾಡಿಬಿಟ್ಟು ಈ ಕಡೆ ಕ್ಲಿಪ್ ಹಾಕಿ ಕುದ್ದು ಬಿಟ್ಟಿದ್ದೀನಿ. ಒಂದು ಫ್ಲವರು, ಇದು ಆರ್ಟಿಫಿಷಿಯಲ್ ಫ್ಲವರು. ಇವಾಗ ಬಂದು ಒಳ್ಳೆ ಜುಮ್ಕಿ ಹಾಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಹಾಕೋಣ ಅಂತ ತುಂಬ ದಿನ ಆಯಿತು ಹಾಕೋಣ ಅಂತ ಈ ಹಾರ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು, ನೋಡೋಣ. ಜಾಸ್ತಿ ಅನಿಸಿದ್ರೆ ರಿಮೂವ್ ಮಾಡ್ತೀನಿ. ಬ್ಯಾಂಗಲ್ಲು ನನ್ನ ಹೊಸ ಬ್ಯಾಂಗಲ್ಲು, ಯಾವ್ದ್ಯಾವ್ದು ಊರಿಂದ ತಂದಿರೋದು ಎಲ್ಲ ಹಾಕ್ಬಿಡ್ತಾ ಇದ್ದೀನಿ. ಬೇರೆ ಹಾಕೊಳ್ತೀನಿ. ಕಿವಿ ಸ್ವಲ್ಪ ಲೈಟಾಗಿ ಹಾಕೊಳ್ತೀನಿ. ತುಂಬ ದೊಡ್ಡದು ಅನಿಸ್ತಾ ಇದೆ. ಇವಾಗ ಓಕೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನನ್ನ ಹತ್ರ ಈ ಬೆಲ್ಟ್ ಇದೆ. ಸೊ ಬೆಲ್ಟ್ ಹಾಕ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೇ, ಇನ್ನೂ ಏನು ರೆಡಿ ಆಗಲ್ಲ. ಆಲ್ರೆಡಿ ಎಲ್ಲ ಜಾಸ್ತಿ ಆಗಿದ್ದೀನಿ. ಇವಾಗ ಬಂದ್ರು ನೋಡಿ ಎಲ್ಲರೂ ರೆಡಿ ಆಗ್ಬಿಟ್ಟು. ನಾನು ಸುತ್ಕೊಂಡ್ಬಂದಿದ್ದೀನಿ. ಸರಿಯಾಗಿ ಚೆನ್ನಾಗಿದೆ. ಯಾಕೆ ಹೇಳಿಲ್ಲ ಮತ್ತೆ ಅದ್ರ ಸಲಾಗಂತ ಸುಮ್ಮನೆ ರೆಡಿ ಆಗಕ್ಕಾಗಲ್ಲ ಅಂದ್ರೆ ಯಾಕೆ ರೆಡಿ ಹ್ಯಾಪಿ ಯುಗಾದಿ. ಇದರಲ್ಲಿ ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು ಎಲ್ಲ ಇದೆ. ಸೊ ಎಲ್ಲನೂ ಸಮನಾಗಿ ಸ್ವೀಕರಿಸಬೇಕು ಅಂತ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಲ್ಲ ರೆಕಾರ್ಡ್ ಆಗಿಬಿಡ್ತೀವಿ. ಹ್ಯಾಪಿ ಯುಗಾದಿ. ಆಯಿತು. ಚಿತ್ರಾನ್ನ, ಮೆಣಸಿನ್ಕಾಯಿ, ಪಾಪಡ್, ವೈಟ್ ರೈಸ್, ಜೀರಾ ರೈಸ್, ಒಬ್ಬಟ್ಟು ಸಾರು.
ಬಾಟಲ್ ಜಾಸ್ತಿ ಕುಡಿಯೋಂಗಿಲ್ಲ ಕಮ್ಮಿ ಮಾಡ್ಬೇಕು ನಮ್ಮ ಕನ್ನಡ ಬ್ಲಾಗ್ ಜಲ್ಲೆಲ್ಲ ಹಾಕೊಂಡು ಫುಲ್ಲು ಬಾಸ್ಕೊಂಡ್ರೆ I always come like this in our YouTube eating. ಸ್ಟಾಪ್ ಅಂದಾಗ ಕೈ ಎತ್ಬಿಡ್ಬೇಕು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಹಬ್ಬದೂಟ ಮಾಡಿ ಆಮೇಲೆ ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಅಂದರೆ ಗೇಮ್ಸ್ಗಳು ಆಟ ಆಡ್ತಾ ಇದ್ವಿ 2 ಗ್ರೂಪ್ಸ್ ಮಾಡಿಕೊಂಡು. ರಾಜೇಶ್ ಡಿಸ್ಕಾಯ್ ಹಲಸಿನ ಬಾಳೆಹಣ್ಣು ಕುಂಬಳಕಾಯಿ ಅಲ್ಲ ಬಾಯಿಂದ ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂದ್ರೆ ನಾನೇ ಕುಡಿಯಲ್ಲ. ನೋಡಿ ಕುಡಿತಾ ಇದ್ದಾರೆ. ಗೇಮ್ಸ್ ಆಡಿಸಿ ಸುಸ್ತಾಗಿ ಟೀ ಕುಡಿತಾ ಇದ್ದಾರೆ. ನಾವು ನಿಮ್ಮನ್ನೇ ನೆನ್ಸ್ಕೊತಾ ಇದ್ವಿ, ಎಡಿಟ್ ಮಾಡ್ತಾ ಚೆನ್ನಾಗಿ ಟ್ರೇಲಿ ಎಲ್ಲ ಟೀ ಯುಗಾದಿ ಹಬ್ಬದ ಎಡಿಟ್ ಅಲ್ಲ, ಇದು ಶಾರ್ಟ್ಸ್. ಅಥವಾ ಡಬಲ್ ನಂಬರ್ ಇದೆ. ಇವಾಗ ಇನ್ನ 2 6 ಇದ್ರೆ ಇಲ್ಲಿ ಓಪನ್ ಮಾಡಿ 3 ಆಫ್ ಇಟ್ ಕೈಂಡ್ ಇದೆ ಆಲ್ರೆಡಿ. ಸೊ ಯು ಆಲ್ರೆಡಿ ವಿನ್. ಸೇಮ್ ಇದ್ರೆ ಅದೇ ಡಬಲ್ ಆಗುತ್ತೆ. 2 ಸೇಮ್ ಇದ್ರೆ ಬಿಗ್ ಐಸ್ ಕ್ರೀಮ್ ಸಿಕ್ಬಿಟ್ಟಿದೆ. This is not big as I. Mine is bigger. ಇದಕ್ಕಿಂತ ಬಿಗ್ ಏನಿರುತ್ತೋ. Corner. ಸೊ ನಾವು ಊಟ ಇನ್ನ ಇತ್ತು, ಸೊ ಹಾಗಾಗಿ ರಾತ್ರಿನೂ ಊಟ ಮುಗಿಸ್ಕೊಂಡು ಇವಾಗ ಹಾಲ್ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು. ನೋಡಿ ಹಾಲ್ ಫುಲ್ ಮಕ್ಕಳೆಲ್ಲ ಹೆಂಗೆ ಮೆಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೊರಡಬೇಕು. ರಾತ್ರಿ 10 ಗಂಟೆ ಆಗಿದೆ. ಇದಾಗಿತ್ತು ನಮ್ಮ ಯುಗಾದಿ ಸೆಲೆಬ್ರೇಷನ್ಸ್. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.